ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ಮತ್ತು ಗಣಿತ ಪ್ರಯೋಗಾಲಯವನ್ನು ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ಗೌರವ ಸಲಹೆಗಾರರಾದ ಜೀವ ಭಟ್ಟರು ಉದ್ಘಾಟಿಸಿದರು. ವಿಜ್ಞಾನಿ, ಸಂಶೋಧಕ ಸುಪ್ರೀತ್ ಕಿಟ್ಟನಕೆರೆ ಮತ್ತು ಅವರ ಸ್ನೇಹಿತ ವಿಜ್ಞಾನಿ ಹೊನ್ನಾವರ ಮೂಲದ ಸುರೇಂದ್ರ ಕುಲಕರ್ಣಿ ಇವರು ಜ್ಞಾನಪ್ರೋ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಶಾಲೆಗಳ ವಿಜ್ಞಾನ, ಗಣಿತ ಶಿಕ್ಷಕರಿಗೆ ತರಬೇತಿ ನೀಡುವುದು ಮತ್ತು ಉತ್ತಮ ಪ್ರಯೋಗಾಲಯಗಳನ್ನು ಒದಗಿಸಿಕೊಡುವ ಯೋಜನೆ ಯಶಸ್ವಿಯಾಗುತ್ತಿದೆ. ಈ ಯೋಜನೆಯಂತೆ ಬೆಂಗಳೂರಿನ ಜ್ಞಾನಪ್ರೋ ಸಂಸ್ಥೆಯ ವತಿಯಿಂದ ಕರ್ಕಿಯಲ್ಲಿರುವ ಶ್ರೀ ಚನ್ನಕೇಶವ ಪ್ರೌಢಶಾಲೆಗೆ ಪಿವಿ ಹಾಸ್ಯಗಾರ್ ಸ್ಮರಣೀಯ ಮಾದರಿ ವಿಜ್ಞಾನ ಪ್ರಯೋಗಾಲಯ ಮತ್ತು ಗಣಿತ ಪ್ರಯೋಗಾಲಯವನ್ನು ಒದಗಿಸಿಕೊಟ್ಟಿದ್ದಾರೆ. ಗುರುವಾರ ಇದರ ಉದ್ಘಾಟನಾ ಸಮಾರಂಭ ನಡೆಯಿತು. ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿಯ ವಾಹಿನಿಯ ಗೌರವ ಸಲಹೆಗಾರರಾದ ಜೀವ ಭಟ್ಟರು ದೀಪ ಬೆಳಗಿಸುವುದರ ಮೂಲಕ ಪ್ರಯೋಗಾಲಯಕ್ಕೆ ಚಾಲನೆ ನೀಡಿದರು. ಸಮಾಜಕ್ಕೆ ಕೊಡುಗೆಯಾಗಿ ಹೊಂದಿದ್ದ ಇವರು ವಿಪತ್ಪೂರ್ಣವಾದಂತಹ ನೃತ್ಯ, ಅಭಿನಯ, ಭಾವಗಳ ನಿಖರತೆಯೊಂದಿಗೆ ಮನೋಜ್ಞವಾದ ಮಾತಿನ ಮೂಲಕ ಶಬರ, ಮಾಗದ, ದಕ್ಷ, ಅರ್ಜುನ, ಬಲರಾಮ, ಕೌರವ ಅಲ್ಲಿ ವಿಜ್ಞಾನ ಓದಿದಂತಹ ಕುಲಕರ್ಣಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಯಾಗಿ ಬೆಳೆದರು ಸೆಂಟ್ ಥಾಮಸ್ನಲ್ಲಿ. ನಾನು ಸೈನ್ಸ್ ತಗೊಳ್ಳಿಲ್ಲ, ತಲೆಗೆ ಹೋಗಲಿಲ್ಲ, ಅದು ನಾನು ಆರ್ಟ್ಸಿಗೆ ಹೋದೆ. ಆದರೆ ನಮ್ಮಿಬ್ಬರಲ್ಲಿ ಪ್ರೀತಿ ಇತ್ತು. ನಮ್ಮಿಬ್ಬರಿಗೆ ಹಾಗೂ ನನ್ನಂತಹ ಜನಕ್ಕೆ ಸಮಾನವಾದಂತಹ ಒಬ್ಬ ಅದ್ಭುತವಾದಂತಹ ಗುರುಗಳು ಸಿಕ್ಕಿದ್ರು. ಅವರು ಪಿ ವಿ ಹಾಸ್ಯಗಾರ್, ನಾನು ಕುಲಕರ್ಣಿ ಅವರು ಇಬ್ಬರು ಕೂಡ NCCಯಲ್ಲಿದ್ವಿ. ಕುಲಕರ್ಣಿ ಬುದ್ಧಿವಂತ ಹುಡುಗ ಆಗಿರೋದ್ರಿಂದ ಬಹಳ ಪ್ರೀತಿ ಮಾಡ್ತಾಯಿದ್ರು ಹಾಸ್ಯಗಾರ್. ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು, ಆದರೆ ಅಷ್ಟೇ ಹೊಡಿತಾ ಇದ್ರು. ನನ್ನನ್ನು ದುರಸ್ತಿ ಮಾಡೋಣ ಅಂತ ಕುಲಕರ್ಣಿ ಆ ಲೆವೆಲಿಗೆ ಬರಲಿ ಅಂತ ಹೇಳಿ ಪಿ ವಿ ಹಾಸ್ಯಗಾರ್ ತುಂಬ ಹೊಡೆದಿದ್ದಾರೆ. ನಾವು ಮಾತ್ರ ಅಲ್ಲ, ಸೆಂಟ್ ಥಾಮಸ್ನಲ್ಲಿ ಓದಿದ ಎಲ್ಲರೂ ಕೂಡ ಹಾಸ್ಯಗಾರ ಕುಟುಂಬದ ವರದಾ ಹಾಸ್ಯಗಾರನ್ನು, ಪಿ ವಿ ಹಾಸ್ಯಗಾರನ್ನು, ಕೃಷ್ಣ ಹಾಸ್ಯಗಾರನ್ನು, ಕೆಲವು ಕಾಲ ಸತ್ಯ ಹಾಸ್ಯಗಾರ, ಇವನ್ನ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಪೀಳಿಗೆಯನ್ನು ಉದ್ಧರಿಸಿದಂಥ ಹಾಸ್ಯಗಾರ ಕುಟುಂಬದ ಪ್ರಮುಖರಲ್ಲೊಬ್ಬರಂಥ ಪಿ ವಿ ಹಾಸ್ಯಗಾರರ ನೆನಪಿನಲ್ಲಿ ಇವತ್ತು ಪ್ರಯೋಗಾಲಯ ಉದ್ಘಾಟನೆ ಆಗ್ತಾ ಇದೆ. ಹೀಗೆ ನಾನು LMH ಅವರು ಮಾತಾಡುವಾಗ ಜಿಲ್ಲೆಯ ಶಿಕ್ಷಣ ಪರಿಸ್ಥಿತಿ, ಹೈಸ್ಕೂಲುಗಳ ಪರಿಸ್ಥಿತಿ ಇದನ್ನೆಲ್ಲ ಅವರು ಜಿಲ್ಲಾ ಶಿಕ್ಷಕ ಸಂಘದ ಪ್ರಮುಖರು ಹೌದು. ಏನು ಕತೆ, ಏನಾಗ್ತಾ ಇದೆ, ಬರೀ ಭಾಷಣಗಳಾಗ್ತಾ ಇದೆ, ಕೆಲಸ ಆಗ್ತಾ ಇರಲ್ಲ, ಶೈಕ್ಷಣಿಕ ಉನ್ನತೀಕರಣಕ್ಕೆ ಯಾರೂ ಆಸಕ್ತಿ ವಹಿಸ್ತಾ ಇರಲ್ಲ ಅನ್ನುವಂಥ ಕ್ಷಣದಲ್ಲಿ ಸುರೇಂದ್ರ ಕುಲಕರ್ಣಿ ಅವರು ಈ ಕಡೆ ಇದ್ದರು. ಅವರು, ನಾನು ಹಾಗೂ ಸುಪ್ರೀತ್ ಇವರನ್ನು ನಾವು ನಂಬೋ ಸತ್ಯ ಏನು ಅಂತಂದರೆ, ಒಂದು ದೇವಸ್ಥಾನ ಕೆಲವರಿಗೆ ಆಗ್ತದೆ, ಆದರೆ ಒಂದು ಶಾಲೆ ಕಟ್ಟಿಸಿದರೆ ಸಾವಿರಾರು ಹುಡುಗರಿಗೆ ಅದು ಬೆಳಕಾಗ್ತದೆ, ಅವರು ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅಂತ. ಒಂದು ಶಾಲೆಯನ್ನು ಕಟ್ಟಿಸೋದು ಅಥವಾ ಅದನ್ನು ಜೀರ್ಣೋದ್ಧಾರ ಮಾಡೋದು 100 ದೇವಸ್ಥಾನ ಕಟ್ಟಿಸಿದ ಹಾಗೆ ಅಂತ ನಂಬ್ಕೊಂಡವ್ರು ನಾವು. ನಮ್ಮ ಜೊತೆಗೆ ಪದ್ಮನಾಭ ಶಾಲ್ಬಾಗ್ ಅವರು ಕೂಡ ಇದ್ದಾರೆ. ಆದ್ದರಿಂದ LMH ಅವರು ನಮ್ಮ ಶಾಲೆಗೂ ಒಂದು ಬೇಕಿತ್ತು ಅಂದಾಗ ನಾನು ಕುಲಕರ್ಣಿ ಅವರಿಗೆ ಹೇಳಿದ ಕ್ಷಣದಲ್ಲೇ ಪಿ ವಿ ಹಾಸ್ಯಗಾರ ಹೆಸರು ಮಾಡಿಬಿಡೋಣ, ನಾನು 1 ಲಕ್ಷ ಚಿಲ್ಲರೆ ಕೊಡ್ತೇನೆ ಅಂತಂದು ಆಮೇಲೆ ಅದು ಒಂದೊಂದಾಗಿ ಸೇರಿ ಇಲ್ಲಿಯವರೆಗೆ ಬಂತು. ದಾನಿಗಳ ನೆರವಿನಿಂದ ಪ್ರಯೋಗಾಲಯ ಒದಗಿಸಿಕೊಟ್ಟ ಖ್ಯಾತ ವಿಜ್ಞಾನಿ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಅವರು ಮಾತನಾಡಿ, ಈ ಪ್ರಯೋಗಾಲಯವನ್ನು ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕ ಪಡೆದರೆ ನಾವು ಮಾಡಿದ ಕೆಲಸ ಸಾರ್ಥಕವಾದಂತೆ ಎಂದು ಹೇಳಿದರು. ವಿಚಾರ ಮಾಡಿದೆ, ಭಾಳ ದೊಡ್ಡ ಲಿಸ್ಟ್ ಇತ್ತು. ಆ ಲಿಸ್ಟ್ ಓದಲಿಕ್ಕೆ ದಿವಸಗಳಾಗ್ಬೋದು, ಆದರೆ ನಾನೇನು ಮಾಡ್ಬೋದು ಅಂತ ವಿಚಾರ ಮಾಡಿದೆ. ನಾನು ಏನು ಮಾಡಬೇಕಂದ್ರೆ ಇಂಥ ಕೆಲಸ ಮಾಡಬೇಕು, ಅದು ಉಳಿದವ್ರಿಗೆ ಮಾಡಲಿಕ್ಕೆ ಕಷ್ಟ ಇರ್ಬೋದು, ಅದು ನಾನೇ ಕೈ ಹಾಕಿ ಮಾಡಬೇಕು ಅಂತ. ಆಗ ಅನಿಸ್ತು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ಹೆಚ್ಚು ಜನ ವಿಚಾರ ಮಾಡಿರೋದಿಲ್ಲ, ಅದಕ್ಕಾಗಿ ಅದನ್ನು ನೋಡೋಣ ಅಂತ. ಆದರೆ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಲ್ಲಿ ಹುಡುಕಾಡಿದೆ. ಆಮೇಲೆ ನಮ್ಮ ಫ್ರೆಂಡ್ ಸುಪ್ರೀತ್ ಅವರ ನೆನಪು ಬಂದು ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು, ಸರ್ STEM ಎಜುಕೇಷನ್, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮತ್ತು ಡಿಜಿಟಲ್ ಎಜುಕೇಷನ್ದಲ್ಲಿ ನಮ್ಮ ಕಡೆ ಬಿಟ್ಟುಬಿಡಿ, ನಾವಿದ್ದೇವೆ ನಿಮ್ಮ ಜೊತೆಗೆ. ಅದಕ್ಕಾಗಿ ಅದನ್ನೆಲ್ಲ ಅವ್ರು ನೋಡ್ಕೊಂಡಿದ್ದೇವೆ, ಅವ್ರ ಗೈಡ್ ಮಾಡ್ತಾ ಇದ್ದೇವೆ. ಈಗ ಸಮರೈಸ್ ಮಾಡಲಿಕ್ಕೆ ಹೋದರೆ ಇಲ್ಲಿವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಹಿಡಿದರೆ 10 ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಗಣಿತ ಪ್ರಯೋಗಶಾಲೆಗಳು ಉದ್ಘಾಟನೆ ಆಗಿವೆ ಮತ್ತು 5-6 ಶಾಲೆಗಳು ನಾವು ಕೆಲಸ ಮಾಡ್ತಾ ಇದ್ದೇವೆ. ಇನ್ನೂ 2-3 ಶಾಲೆಗಳು ಕೇಳ್ತಾ ಇದ್ದಾರೆ.
ನೋಡೋಣ ಹೇಗಾಗುತ್ತೆ ಅಂತ. ಆದರೆ ಈ ಶಾಲೆಯ ವಿಶಿಷ್ಟ ಏನಂದರೆ, ನನ್ನ ಗೊತ್ತಿದ್ದ ಮಟ್ಟಿಗೆ ಕರೆಕ್ಟ್ ಮೀ, ಈ ಶಾಲೆಯಲ್ಲಿ ಸಂಪೂರ್ಣ ಸೌಲಭ್ಯ ಇದೆ. ವಿಜ್ಞಾನ ಮತ್ತು ಗಣಿತ ವಿದ್ಯಾರ್ಥಿಗಳಿಗೆ ಕಠಿಣ ವಿಷಯಗಳಾಗಿವೆ. ಆದರೆ ಇಂತಹ ಪ್ರಯೋಗಾಲಯದಿಂದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲಿ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ. ಇದರ ಉಪಯೋಗ ಪಡೆದುಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಉಷಾ ಹಾಸ್ಯಗಾರ್ ಸಲಹೆ ನೀಡಿದರು. ಒಂದು ಗುರುಗಳ ಸ್ಮರಣೆಯಲ್ಲಿ ಈ ಲ್ಯಾಬನ್ನು ಇಲ್ಲಿ ನಮ್ಮ ತಂದೆಯವರ ಒಂದು ಹುಟ್ಟಿದ ಊರಿನಲ್ಲಿ ಆ ಶಾಲೆಗೆ ಕೊಡಬೇಕು ಅಂತ ಹೇಳಿ ಸುರೇಂದ್ರ ಕುಲಕರ್ಣಿಯವರು ನಿರ್ಧರಿಸಿ, ಅದು ಹೇಗೆ ಎಲ್ಲ ದೈವಿಕ ಶಕ್ತಿಯಿಂದಾಗಿ ಒಟ್ಟುಗೂಡಿ ಬಂತು ಅಂತ ಹೇಳಿದ್ರು ಚಂದವಾಗಿ ಹೇಳಿದ್ರು. ನಾನು ನೆನೆಸಿದ್ರೆ ನಮ್ಮ ತಂದೆಯವರು ದೇವರ ಬಹಳ ನಂಬಿಕೆ ಇದ್ದವರಾಗಿದ್ದರು. ಆದ್ದರಿಂದಲೇ ಎಲ್ಲರೂ ದೈವಿಕ ಶಕ್ತಿ ಒಟ್ಟಾಗಿ ಬಂದು ಇದು ಈ ಪ್ರಯೋಗಾಲಯದ ಬಗ್ಗೆ ಹೇಳುವುದಾದರೆ, ನೀವು ವಿಜ್ಞಾನ ಮತ್ತು ಗಣಿತ ಎರಡೂ ಬಹಳ ಕಠಿಣ ವಿಷಯಗಳು ತಿಳ್ಕೊಳ್ಳಿಕ್ಕೆ. ಆದರೆ ಅದನ್ನು ಇಂಥ ಏಡ್ಸ್ ಮೂಲಕ ಕಾನ್ಸೆಪ್ಚುಯಲ್ ಲರ್ನಿಂಗ್, ಅದರಲ್ಲಿ ಹೇಗೆ ನಾವು ಸುಲಭವಾಗಿ ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕ್ರಾಸ್ ಮಾಡುವವರು ಇರ್ತಾರೆ ಅಂತ ಹೇಳಿ ಅವರು ವಿವರಿಸಿದ್ರು. ಅವರಿಗೆ ಹೇಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದನ್ನು ವಿವರಿಸಿದ್ರು. ನಿಜವಾಗಿಯೂ ಹೌದು, ಹಿಂದೆ ನಮಗೆ ಈ ನಾವು ಕೂಡ ನಿಮ್ಮ ಸ್ಟೇಜಲ್ಲೇ ಪಾಸಾಗಿ ಬಂದವರು, ನಮಗೆ ಇಂಥ ಒಂದು ಆಧುನಿಕ ಲ್ಯಾಬು ಇವೆಲ್ಲ ಇರಲಿಲ್ಲ. ಈಗ ಆದ್ದರಿಂದ ನಮಗೆ ಕೆಲವೊಂದು JEE ಅಂತ ಎಕ್ಸಾಮ್ಗಳನ್ನು ಕಟ್ಟುದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಇಂಥ ಸಣ್ಣ ಊರಿನಲ್ಲಿದ್ದಾಗ. ಆದ್ದರಿಂದ ಈಗಾದರೆ ಎಲ್ಲ ನಿಮಗೆ ಶಾಲೆಯಲ್ಲೇ ದೊರಕುವಂತೆ ಆಗಿದೆ. ಇದರ ಉಪಯೋಗವನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಯಾಕೆಂದರೆ ಈಗ ಒಂದು ರಾಷ್ಟ್ರಮಟ್ಟದ ಪರೀಕ್ಷೆಗಳು, ಎಲ್ಲವೂ ರಾಷ್ಟ್ರಮಟ್ಟದ ಪರೀಕ್ಷೆಗಳು, ಸ್ಪರ್ಧೆ ಬಹಳ ಇದೆ. ನೀವು ಎಷ್ಟು ಓದಿದ್ರೂ ಕಡಿಮೆ ಅಂತ ಅನಿಸ್ತದೆ. ಒಂದೊಂದು ಮಾರ್ಕಲ್ಲಿಯೂ ಕೂಡ ರ್ಯಾಂಕ್ಗಳು ಎಷ್ಟೆಷ್ಟು ಹಿಂದೆ ಹೋಗ್ತಾ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಂಡು ಈ ಪ್ರಯೋಗಾಲಯವನ್ನು ಮಾಡಲಿಕ್ಕೆ ಸುರೇಂದ್ರ ಕುಲಕರ್ಣಿಯವರು ಪ್ರಾರಂಭ ಮಾಡಿದ್ರು. ಆದರೆ ಅದಕ್ಕೆ ಜೊತೆಯಾಗಿ ಎಷ್ಟೊಂದು ಮಂದಿ ಒಂದು ತಮ್ಮ ಸಹಕಾರವನ್ನು ಕೊಟ್ಟು ಅದಿವತ್ತು ಸಾಕಾರಗೊಂಡಿದೆ. ಇದರ ಉಪಯೋಗವನ್ನು ನೀವೆಲ್ಲ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಇವರ ದಾನಿಗಳೆಲ್ಲರೂ ಕೂಡ ಇಂಡೈರೆಕ್ಟ್ಲಿ ವಿದ್ಯಾದಾನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಅಭಿನಂದನಾರ್ಹರು. ಮತ್ತು ವಿದ್ಯಾರ್ಥಿಗಳು ನೀವೆಲ್ಲ ಇದನ್ನು ಉಪಯೋಗ ತಗೊಂಡು ಅವರ ಒಂದು ಏನು ಇಚ್ಛೆ ಇದೆ, ಏನು ನೋಬೆಲ್ ಪ್ರಶಸ್ತಿ ಪಡೆಯುವಂತಹ ವಿಜ್ಞಾನಿಗಳು ಹಳ್ಳಿಯಲ್ಲಿಯೂ ತಯಾರಾಗಬೇಕು ಅಂತ ಹೇಳೋದು, ಆ ಇಚ್ಛೆ ಈಡೇರಲಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನಿಮ್ಮ ತಂದೆ ತಾಯಂದಿರಿಗೂ, ನಿಮ್ಮ ಹುಟ್ಟಿದ ಊರಿಗೂ, ನಿಮ್ಮ ದೇಶಕ್ಕೂ ನೀವು ಕೀರ್ತಿ ತರುವಂತಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಹಾಗೆ ನನ್ನ ಸಹೋದರ ಅಮೆರಿಕದಿಂದ ಅವನು ಒಂದು ಲೆಟರ್ ಕೊಟ್ಟಿದ್ದಾನೆ. ಯಥಾವತ್ತಾಗಿ ಇದನ್ನು ಓದಿ ಹೇಳಬೇಕು ಅಂತ ಹೇಳಿ ಅವನು ಬಯಸಿದ್ದಾನೆ. ಬಳಿಕ ಮಾತನಾಡಿದ ಸಮಾಜ ಸೇವಕರಾದ ಪದ್ಮನಾಭ ಶಾನಭಾಗ್ ಅವರು, ಸುಪ್ರೀತ್ ಕಿಟ್ಟನಕೆರೆ ಸುರೇಂದ್ರ ಕುಲಕರ್ಣಿಯವರ ಕಾರ್ಯ ಶ್ಲಾಘನೀಯವಾದದ್ದು. ಇನ್ನು ಕರ್ಕಿ ಶಾಲೆಗೆ ಅಗತ್ಯವಿದ್ದ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿ ಸಹಕರಿಸಿದ GU ಭಟ್ಟರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಪ್ರಾರ್ಥನೆ ಮಾಡಿಕೊಳ್ತೇನೆ. ಯಾಕಂದರೆ ಇಷ್ಟೆಲ್ಲ ನಾವು ಆಧುನಿಕ ಉಪಕರಣಗಳನ್ನು ನಮಗೆ ಕೊಡ್ತಾ ಇದ್ದೀವಿ. ದಾನಿಗಳು ಮತ್ತು ನಮ್ಮ ವಿಶೇಷವಾಗಿ ಸುರೇಂದ್ರ ಕುಲಕರ್ಣಿಯವರು ಮತ್ತು GU ಭಟ್ರಂಥ ಒಂದು ಅನುಭವಿಯವರು ಮತ್ತು ಡಾಕ್ಟರ್ ಸುಪ್ರೀತ್ ಇವರ ಅನುಭವದ ಒಂದು ಥರದ ಆಕಾರ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಅವರು ಇಲ್ಲದಿದ್ದರೆ ನಾನು ಈ ಸಮಾರಂಭದಲ್ಲಿ ಅಥವಾ ಈ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಮಾಡ್ತಾನೆ ಇದ್ದೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ಅವರೆಲ್ಲರಿಗೆ ಈ ಬಗ್ಗೆ ನಾನು ಧನ್ಯವಾದ ಕೊಡ್ತೀನಿ. ಮತ್ತು ತಾವು ನನ್ನ ಇಲ್ಲಿ ಬಂದದ್ದಕ್ಕೆ ಕಾರಣೀಭೂತರಾಗಿದ್ದು ನನಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ಎಲ್ಲರಿಗೂ ಒಂದು ಧನ್ಯವಾದ ಕೊಡ್ತೀನಿ. ನಮಸ್ಕಾರ. ಇನ್ನು ಈ ಪ್ರಯೋಗಾಲಯಕ್ಕೆ 1 ಲಕ್ಷ ರೂಪಾಯಿಗೂ ಹೆಚ್ಚಿನ ದಾನ ನೀಡಿದ ಅಮೆರಿಕದಲ್ಲಿರುವ ಆನಂದ್ ಹಾಸ್ಯಗಾರ್, ಕರ್ಕಿಯ ರಾಮಚಂದ್ರ G ಹಾಸ್ಯಗಾರ್, ಬೆಂಗಳೂರಿನ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ, NR ಹೆಗಡೆ ರಾಗೋಣ್, ಆಸ್ಟ್ರೇಲಿಯಾದಲ್ಲಿರುವ ಶಾಂತಿ V ಹೆಗಡೆ, ಗಣೇಶ್ G ಭಟ್ ಗದ್ದೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಇದೇ ವೇಳೆ ಕರ್ಕಿ ಶಾಲೆಗೆ ಆಧುನಿಕ ಪ್ರಯೋಗಾಲಯ ದೊರಕಿಸಿಕೊಟ್ಟ ಸಾಧಕರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಈ ಸಮಾರಂಭದಲ್ಲಿ ಶಾಲಾ ಆಡಳಿತ ಮಂಡಳಿಯ MK ಭಟ್ ಸೂರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ GS ನಾಯ್ಕ್, MG ನಾಯ್ಕ್, ಕರ್ಕಿ ಶಾಲೆಯ ಮುಖ್ಯೋಪಾಧ್ಯಾಯರಾದ LM ಹೆಗಡೆ,
ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.